ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಮುಂದಾದ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್. ಬೇಸಿಗೆಯ ಬವಣೆಯನ್ನು ನೀಗಿಸಲು ಬೀದರ್ನ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಮುಂದಾಗಿದೆ. ಹೈಟ್ರೇಡಿಂಗ್ ಹೋಪ್ ಶೀರ್ಷಿಕೆಯಡಿ ಬೀದರ್ನ ಬ್ರೀಮ್ಸ್ ಆಸ್ಪತ್ರೆ ಆವರಣದಲ್ಲಿ ಬೀದರ್ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಕುಡಿಯುವ ನೀರಿನ ಮಣ್ಣಿನ ಮಡಿಕೆ ಇರಿಸಿದ್ದು, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನವರ ಈ ಕಾರ್ಯಕ್ಕೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೀದರ್ನ ಬ್ರೀಮ್ಸ್, ಮೋಹನ್ ಮಾರ್ಕೆಟ್, ಶಿವನಗರ, ಗುಂಪಾ, ಗಾಂಧಿ ಗವಾಜ್, ಮೇನ್ ಸ್ಟ್ರೀಟ್ ಸೇರಿದಂತೆ ಅವಶ್ಯಕತೆ ಇದ್ದ ಕಡೆಗಳಲ್ಲಿ ಕುಡಿಯುವ ನೀರಿನ ಮಣ್ಣಿನ ಮಡಿಕೆಗಳನ್ನು ಇರಿಸಿದ್ದು ಜನರಿಗೆ ಅನುಕೂಲವಾಗಲಿದೆ. ಕಾರ್ಯದರ್ಶಿ ಶ್ರೀಮತಿ ಪ್ರಜಾ ಜಾರ್ಜ್ ಸ್ಯಾಮುವೆಲ್ ಅವರು ಮಾತನಾಡಿ, ಬಹಳಷ್ಟು ಜನರು ಬೇಸಿಗೆಯಲ್ಲಿ ತಣ್ಣನೆಯ ನೀರಿಗಾಗಿ ಪರಿತಪಿಸುತ್ತಾರೆ. ಎಷ್ಟೋ ಜನರಿಗೆ ಕುಡಿಯುವ ನೀರಿನ ಬಾಟಲ್ ಖರೀದಿ ಮಾಡಿ ನೀರು ಕುಡಿಯುವಷ್ಟು ಸೌಕರ್ಯ ಇರುವುದಿಲ್ಲ. ಅಂಥವರಿಗೆ ಇದರ ಉಪಯೋಗ ಆಗಲಿದೆ ಎಂದು ಹೇಳಿದರು. ನೀರಿನ ವ್ಯವಸ್ಥೆ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ ವತಿಯಿಂದ ಹಾಸ್ಪಿಟಲ್ ಪೇಷಂಟ್ಸ್ ಎಲ್ಲರಿಗೆ ಜನರಿಗೆ ಇಲ್ಲಿ ಮಾಡಿದ್ದಾರೆ. ಅದು ಒಂದು ಒಳ್ಳೆಯ ಈ ಸಮ್ಮರ್ನಲ್ಲಿ ಆದಷ್ಟು ಜನರಿಗೆ ತಣ್ಣಗೆ ನೀರು ಬೇಕಾಗ್ತದೆ. ಇದು ಒಂದು ಒಳ್ಳೆಯದು ವ್ಯವಸ್ಥೆ. ನಾನು ತುಂಬ ಥ್ಯಾಂಕ್ಸ್ ಅಂತ ನಮ್ಮ ಬ್ರಿಮ್ಸ್ ವತಿಲಿಂದ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಗ್ರೂಪಿಗೆ ನಮ್ಮ ವತಿಲಿಂದ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಸಮ್ಮರ್ 3 ಮಂತ್ಸ್ನಲ್ಲಿ ಭಾಳಷ್ಟು ಪೇಷಂಟ್ ಅಟೆಂಡರ್ಸ್ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಭಾಳ ಅವಶ್ಯಕತೆ ಇದೆ ಇದು ತಣ್ಣಗೆ ನೀರಿಂದ. ಅದಕ್ಕೆ ನಾ ಎಲ್ಲರಿಗೆ ಬ್ರಿಮ್ಸ್ ವತಿಲಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಡಾಕ್ಟರ್ ಮಹೇಶ್ ಪಾಟೀಲ್, ಮೆಡಿಸಿನ್ ಡಿಪಾರ್ಟ್ಮೆಂಟ್. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ಇಡೀ ಬೀದರಲ್ಲಿ ಡಿಫ್ರೆಂಟ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಈ ಥರ ಮಣ್ಣಿನ ಕೊಡಗಳು ಇಟ್ಟಿಸಿದ್ದೀವಿ. ಈಗ ಬ್ಯಾಸ್ಗಿ ಸೀಸನ್ ಅದ, ಸಮ್ಮರ್ ಸೀಸನ್ ಅದ, ಸೊ ಭಾಳಷ್ಟು ನೀರು ಬೇಕಾಗ್ತಿರ್ತದೆ. ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತಂದು ಭಾಳಷ್ಟು ಜನ ವಾಟರ್ ಬಾಟಲ್ಸ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಂಥವರಿಗೆಲ್ಲ ನೀರು ಈಸಿಲಿ ಅವೈಲೇಬಲ್ ಆಗಲಿ ಅಂತ ಸೊ ಬೀದರ್ನಲ್ಲಿ ಒಂದು 10-15 ಸ್ಪಾಟ್ಸ್ ಎಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಕೊಡಗಳು ಇಟ್ಟಿದ್ದೀವಿ. ಇವಾಗ ಈ ಪ್ರಾಜೆಕ್ಟ್ ಇನಾಗ್ರೇಷನ್ ನಾವು ಬ್ರಿಮ್ಸಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಸದ್ಯಕ್ಕೆ 2 ಕೊಡ ಇಟ್ಟಿವಿ, ಬಟ್ ಇನ್ನೂ ಜಾಸ್ತಿ ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನೂ ನಾವು 3-4 ಕೊಡಗಳೆಲ್ಲ ಇಟ್ಟು ನಮ್ಮ ಕ್ಲಬ್ ವತಿಯಿಂದನೇ ನಾವೆಲ್ಲರೂ ಅದಕ್ಕೆ ವಾಟರ್ ರೀಫಿಲ್ಲಿಂಗು, ಕ್ಲೀನಿಂಗ್ ಎಲ್ಲ ನಾವೇ ಮಾಡೋರಿದ್ದೀವಿ. ಸೊ ಬೀದರ್ನಲ್ಲಿ ಇನ್ನೂ ಸುಮಾರು ಒಂದು 8-10 ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಅಲ್ಲೆಲ್ಲ ಕೊಡಗಳು ಇಟ್ಟಿವಿ. ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸಮ್ಮರ್ ಸೀಸನ್ ಅದ, ಪೀಕ್ ಸಮ್ಮರ್ಸ್ ಅದ, ಎಸ್ಪೆಷಲಿ ಏಪ್ರಿಲ್ ಮೇ ಅರ ಭಾಳ ಕಷ್ಟ ಆಗ್ತದೆ. ಸೊ ಎಲ್ಲೂ ನೀರು ಶಾರ್ಟೇಜ್ ಆದ್ರೂ ಈ ಕೊಡಗಳ್ನಾಗ ನೀರು ಶಾರ್ಟೇಜ್ ಆಗಲ್ಲ ಅಂತ ಹೇಳ್ತೀನಿ. ಬೀದರ್ ಜನತೆಗೆ ಯೂಸ್ಫುಲ್ ಆಗ್ತದೆ. ಸೊ ನಾನು ರೊಟೇರಿಯನ್ ಪೂಜಾ ಜಾರ್ಜ್ ಸ್ಯಾಮ್ವೆಲ್, ಸೆಕ್ರೆಟರಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. ದಯವಿಟ್ಟು ಇದು ನಾವೇನು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. नमस्ते, मैं पुनीत सिंह, रोटरी क्लब बिदर सिल्वर स्टार के प्रेसिडेंट. हमारे सिल्वर स्टार के क्लब से एक छोटा सा हमने इवेंट किया. ये हाइड्रेटिंग होप करके एक छोटा सा प्रोजेक्ट किया, जिसमें हम जगह बिदर के जगह जहाँ भी यूज़फुल है वहाँ पीने की पानी का व्यवस्था करें हम लोग. तो अभी ब्रिम्स से स्टार्ट किए है. ऑलरेडी बिदर में 10 से 15 जगह हमने ऑलरेडी लगा दिया है पानी की व्यवस्था के लिए, और इसको डेली हम लोग मॉनिटर करेंगे कि रिफ़िल हो रहा है नहीं है. और ये सारे लोगों के लिए एक बहुत बड़ा बेनिफिट है, क्योंकि ये समर है. समर में पानी की जितना भी पानी का व्यवस्था करो उतना कम है. तो हमारे एक सिल्वर स्टार क्लब के तरफ से एक छोटा सा हमने एक प्रोजेक्ट किया है. आप सब इसका बेनिफिट उठाइए. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಕ್ಲಬ್ ವತಿಯಿಂದ ನಾವು ಇವತ್ತಿನ ದಿನ ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಪ್ರಾರಂಭ ಮಾಡ್ತಾಯಿದ್ದೀವಿ, ಹೈಡ್ರೇಟಿಂಗ್ ಹೋಪ್ ಅಂತ. ಎಲ್ಲ ನಮ್ಮ ಬೀದರ್ ನಗರದಲ್ಲಿ ಜನರಿಗೆ ಇಂಥರ ಕುಡಿಯುವ ನೀರು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗ ಏಪ್ರಿಲ್ ತಿಂಗಳ ಇಂಥರ ಪ್ರಾರಂಭ ಅಂದರೆ ಬೇಸಿಗೆ ಕಾಲ ಶುರು. ಸೊ ಅದರ ಸಲುವಾಗಿ ನಾವು ಏನಂತಾರೆ ನಮ್ಮ ಬೀದರ್ ನಗರದಲ್ಲಿ ಒಂದು 10-15 ಏನಂತಾರೆ ಜಾಗ ನೋಡಿದ್ದೀವಿ. ನಮ್ಮ ಈಗ ಪ್ರಾರಂಭ ಮಾಡ್ತಿದ್ದ ಬ್ರಿಮ್ಸಿಂದ ಮತ್ತು ಮೋಹನ್ ಮಾರ್ಕೆಟು, ಗುದ್ರಿ ಹಾಸ್ಪಿಟಲ್ ಹತ್ರ ಏನಂತಾರೆ ಗಾಂಧಿಗಂಜು, ಗುಂಪಾ, ಶಿವನಗರ್, ಪಾಮ್ ಸ್ಟ್ರೀಟ್, ಈ ಥರ ಎಲ್ಲ ಏನಂತಾರೆ ಸ್ಪಾಟ್ಸನ್ನೆಲ್ಲ ನೋಡ್ಕೊಂಡಿದ್ದೀವಿ. ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಅದೇ ಥರ ಮತ್ತು ಎಲ್ಲೆಲ್ಲಿ ಏನಂತಾರೆ ಸ್ಪಾಟ್ಸ್ ಇನ್ನೂ ಇದೆ ನೋಡ್ತೀವಿ. ಹಾಗೆ ನಾವು ನಮ್ಮ ಕಡೆಯಿಂದ ಫುಲ್ ಮೇಂಟೈನ್ ಮಾಡಿ ನಮ್ಮ ಬೀದರ್ ಜನರಿಗೆ ಸ್ವಲ್ಪ ಸಹಾಯ ಆಗಬೇಕು. ಯಾಕಂದರೆ ಬೇಸಿಗೆ ಕಾಲ ತುಂಬ ಏನಂತಾರೆ ಜಾಸ್ತಿ ಆಗ್ತದೆ ನಮ್ಮ ಬೀದರಲ್ಲಿ ಮುಖ್ಯವಾಗಿ. ಅದರ ಸಲುವಾಗಿ ಅವರಿಗೆ ನೀರು ಕುಡಿದು ಸ್ವಲ್ಪ ಸಹಾಯ ಆಗುತ್ತೆ. ನಮ್ಮ ಕಡೆಯಿಂದ ಇದು ಒಂದು ಆಶ್ವಾಸನೆ. ಧನ್ಯವಾದಗಳು. ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಹೇಳಿ
ಇಲ್ಲ ಇದು ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಲ್ಲ ಇಲ್ಲಿ ಒಂದು ಒಂಥರ ನಮ್ಮದು ಟೀಮ್ ಮೆಂಬರ್ಸಿಂದನೇ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಹತ್ರನೂ ಇದೆ, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ. ಗುದ್ಗೆ ಆಸ್ಪತ್ರೆ ಹತ್ರ ಇದೆ, ಅಲ್ಲಿ ಗುದ್ಗೆ ಸಚಿನ್ ಗುದ್ಗೆ ಡಾಕ್ಟರ್ ಅವರು ತೊಗೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಅಲ್ಲೆಲ್ಲೂ ಒಬ್ಬೊಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ದಿನ ನಂತರ ನಾವು ಅದಕ್ಕೆ ಮೇಂಟೈನ್ ಮಾಡ್ತೀವಿ, ವಾಶ್ ಮಾಡ್ತೀವಿ, ಮತ್ತು ಹಾಗೆ ನೀರು ತುಂಬಿಸ್ತೀವಿ. ಸೊ ಎಲ್ಲರಿಗೆ ಸಹಾಯ ಆಗಬೇಕಂತ ನಿಮ್ಮ ಕಡೆಯಿಂದ ಏನೇ ಸಜೆಷನ್ ಇದೆ ಮುಂದೆ ನೀವು ಕೊಡಿ. ಅಧ್ಯಕ್ಷರಾದ ಆದಿಶ್ ಆರ್ ವಾಲಿ ಇದರ ಸ್ವಚ್ಛತೆ ಹಾಗೂ ಸರಿಯಾದ ರೀತಿಯಲ್ಲಿ ಜನರಿಗೆ ನೀರು ದೊರೆಯುವ ಜವಾಬ್ದಾರಿಯನ್ನ ನಾವುಗಳು ಹೊರುತ್ತೇವೆ. ಆಯಾ ಸ್ಥಳಗಳಲ್ಲಿ ಒಬ್ಬರನ್ನ ನಿಯೋಜನೆ ಮಾಡಿದ್ದು ಸರಿಯಾದ ರೀತಿಯಲ್ಲಿ ಇದರ ಉಪಯೋಗವಾಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಆದಿಶ್ ಆರ್ ವಾಲಿ ಮಾತನಾಡಿ ತಿಳಿಸಿದರು. ಅಧ್ಯಕ್ಷರಾದ ಪುನೀತ್ ಸಿಂಗ್ ಅವರು ಮಾತನಾಡಿ, ಇದು ಮೊದಲ ಹಂತದ ನಮ್ಮಗಳ ಸಣ್ಣ ಪ್ರಯತ್ನ ಆಗಿದೆ. ಇನ್ನು ಅವಶ್ಯಕತೆ ಇದ್ದ ಕಡೆ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀನಾಥ್ ನಾಗೂರೆ, ಕಿರಣ್ ಸ್ಯಾಮುಯಲ್, ಅಮಿತ್ ಸಿಂಧೋಲ್, ಮಂಜುನಾಥ್ ಹೋಗಾರ್, ಸಹನಾ ಪಾಟೀಲ್, ಅಭಿಷೇಕ್ ಚಿಂತಾಮಣಿ, ಆನಂದ್ ಕೋಟರ್ಕಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.